ಓಂ ಗುರುಭ್ಯೋ ನಮಃ. ಬಂಧುಗಳೇ, ಮೂರ್ತಿ ಪೂಜೆಯನ್ನು ಜಲಾಭಿಷೇಕ, ವಿಭೂತಿ, ಗಂಧ, ಪುಷ್ಪ, ದೀಪ ಈ ರೀತಿ 16 ಉಪಚಾರಗಳಿಂದ ಮಾಡಲಾಗುತ್ತೆ. ಅಂದರೆ ನಿರ್ಜೀವವಾದ ಮೂರ್ತಿಗಳನ್ನು 16 ಥರದ ಉಪಚಾರಗಳಿಂದ ಪೂಜಿಸಲಾಗುತ್ತೆ. ಹಾಗಾದರೆ ಸಜೀವಿಗಳನ್ನು ಹೇಗೆ ಪೂಜಿಸಬೇಕು? ಬಂಧುಗಳೇ, ಸಜೀವಿಗಳಲ್ಲಿ ಮಹಾತ್ಮರನ್ನು ಕೂಡ ಇದೇ 16 ಥರದ ಉಪಚಾರಗಳಿಂದ ಪೂಜಿಸಬೇಕು. ಭಕ್ತನಾದವನು ಅದೇ ರೀತಿಯಿಂದ ಮಹಾತ್ಮರನ್ನು ಪೂಜಿಸುತ್ತಾನೆ. ಇನ್ನುಳಿದ ಸಾಮಾನ್ಯ ಜೀವಿಗಳನ್ನು ಯಾವ ರೀತಿ ಪೂಜಿಸಬೇಕು ಅಂದರೆ, ಒಟ್ಟು 5 ರೀತಿಯಲ್ಲಿ ಸಾಮಾನ್ಯ ಜೀವಿಗಳನ್ನು ಪೂಜಿಸಲಾಗುತ್ತೆ. ಅದು ಹೇಗೆ ಅಂದರೆ, ದುಡಿದುಣ್ಣಲು ಅಸಮರ್ಥವಾಗಿರುವಂತಹ ಜೀವಿಗಳಿಗೆ ಅಗತ್ಯವಿದ್ದರೆ ಅನ್ನ ನೀಡಿ, ಅಥವಾ ಬಟ್ಟೆ ನೀಡಿ, ಅಥವಾ ವಸತಿ ಅವುಗಳಿಗೆ ಆಶ್ರಯವಿರದಿದ್ದರೆ ಆಶ್ರಯ ನೀಡಿ, ಅಥವಾ ಅವುಗಳಿಗೆ ವಿದ್ಯೆಯ ಅವಶ್ಯಕತೆ ಇದ್ದರೆ, ವಿದ್ಯೆಯ ಇಚ್ಛೆ ಇದ್ದರೆ, ವಿದ್ಯಾಪ್ರಾಪ್ತಿಯ ಇಚ್ಛೆ ಇದ್ದರೆ ಅವುಗಳಿಗೆ ಜ್ಞಾನ ದಾನ ಮಾಡಿಯೂ ಕೂಡ ತೃಪ್ತಿಪಡಿಸಲಾಗುತ್ತೆ. ಇನ್ನೊಂದೇನು ಅಂದರೆ, ಅವುಗಳಿಗೆ ಅವಶ್ಯಕತೆ ಇದ್ದರೆ ಆರೋಗ್ಯದ ಸೇವೆ ನೀಡಿ, ಅಂದರೆ ಅವುಗಳ ಅನಾರೋಗ್ಯದಲ್ಲಿ ಅವುಗಳ ಸೇವೆ ಮಾಡಿಯೂ ಕೂಡ ನಾವು ಅವುಗಳನ್ನು ಪೂಜಿಸಬೇಕು. ಬಂಧುಗಳೇ, ಪೂಜೆಯ ನಿಜವಾದ ಅರ್ಥವೇ ತೃಪ್ತಪಡಿಸುವುದು ಎಂದು ಇದೆ. ಈ ರೀತಿಯಾಗಿ ನಾವು ಸಾಮಾನ್ಯ ಜೀವಿಗಳನ್ನು ಗೌರವ ನೀಡಿ ಅನ್ನ, ಬಟ್ಟೆ, ವಸತಿ, ಆರೋಗ್ಯ ಸೇವೆ ಮತ್ತು ಜ್ಞಾನದಾನ ಈ 5 ರೀತಿಯಲ್ಲಿ ನಾವು ಅವುಗಳಿಗೆ ತೃಪ್ತಿಪಡಿಸಿ ಅವುಗಳ ಪೂಜೆ ಮಾಡಬಹುದು ಎಂದು ನನ್ನ ಹೇಳಿಕೆಯಾಗಿದೆ. ಧನ್ಯವಾದಗಳು.